ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ. 2ನೇ ದಿನದ ವಾಕ್ಯದ ಧ್ಯಾನದ ಭಾಗಕ್ಕೆ ನಿಮಗೆ ಸ್ವಾಗತ. ನಿನ್ನೆಯ ದಿನದಲ್ಲಿ ನಾವು ಕೇಳಿದಂಥ ವಿಚಾರ, ನ್ಯಾಯವನ್ನು ಒದಗಿಸುವಾತನಾಗಿದ್ದಾನೆ. ನಮ್ಮ ದೇವರು ನ್ಯಾಯವನ್ನು ಒದಗಿಸುವಾತನಾಗಿದ್ದಾನೆ. ಯಾವ ರೀತಿಯಲ್ಲಿ ನಮ್ಮಲ್ಲಿ ನಾವು ಹಾದು ಹೋಗುವಂಥ ಕಷ್ಟ ಸಂಕಟಗಳನ್ನು ನಾವು ಯಾವ ರೀತಿಯಲ್ಲಿ ಎದುರಿಸಿ ನಾವು ಮುಂದೆ ಹೋಗುವಾಗ ನಾವು ಯಾವ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕು, ದೇವರ ಮೇಲಿನ ಆತ್ಮವಿಶ್ವಾಸದ ನಂಬಿಕೆಯ ಮುಖಾಂತರವಾಗಿ ನಾವು ಮುಂದೆ ಹೋಗುವಾಗ ನಮಗೆ ಆಗುವಂಥ ಎಲ್ಲ ಅನ್ಯಾಯಗಳನ್ನು ದೇವರು ತೆಗೆದು ಹಾಕಲಿಕ್ಕೆ ಶಕ್ತನಾದಂಥ ದೇವರು ಎಂಬುದಾಗಿ ನಾವು ನೋಡಿದ್ದೇವೆ. ವಾಕ್ಯದ ಮುಖಾಂತರವಾಗಿ ನಾವು ಕೇಳಿದ್ದೇವೆ. 2ನೇ ದಿನದ ಈ ದಿನದ ವಾಕ್ಯದ ಧ್ಯಾನ, ನಾವು ದೇವರ ಪ್ರೀತಿ ಜ್ಞಾನೋದಯವನ್ನು ಉಂಟು ಮಾಡುತ್ತದೆ ಎಂಬುದಾಗಿ. ನಮ್ಮೆಲ್ಲರಿಗೆ ಜ್ಞಾನೋದಯ ಉಂಟೆಂದು ಬಲ್ಲೆವು. ಜ್ಞಾನವು ಉಬ್ಬಿಸುತ್ತದೆ, ಪ್ರೀತಿಯು ಭಕ್ತಿ ವೃದ್ಧಿಯನ್ನು ಉಂಟು ಮಾಡುತ್ತದೆ. 1 ಕೊರಿಂಥ 8ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ದೇವರು ಪ್ರೀತಿ, ಆದ್ದರಿಂದಲೇ ಆತನು ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನನ್ನು ನಮ್ಮ ಪಾಪದ ಪರಿಹಾರಕ್ಕಾಗಿ ಶಿಲುಬೆಗೆ ಜಡಿಯಲು ಒಪ್ಪಿಸಿಕೊಟ್ಟು ನಮ್ಮ ಹೃದಯದಲ್ಲಿ ಮತ್ತು ನಮ್ಮ ಜೀವನಗಳಲ್ಲಿ ಸಹಾಯ ಮಾಡಿದ್ದಾನೆ. 1 ಯೋಹಾನ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ತಂದೆಯ ಚಿತ್ತವನ್ನು ನೆರವೇರಿಸಿ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ನಾವು ನಿತ್ಯ ರಾಜ್ಯವನ್ನು ಪಡೆಯುವಂತೆ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಶಿಲುಬೆ ಮೇಲೆ ಸಮರ್ಪಿಸಿಕೊಂಡನು. ಇಂತಹ ರಕ್ಷಣೆಯನ್ನು ಪಡೆಯುವಾಗ ನಾವು ಪಡೆಯಬೇಕಾದರೆ ನಾವು ಆತನ ಕೃಪೆಯಿಂದ ನಮ್ಮ ಹೃದಯದಲ್ಲಿ ಜೀವನದಲ್ಲಿಯೂ ದೈವ ಪ್ರೀತಿಯನ್ನು ಪಡೆದಾಗ ನಮಗೆ ಜ್ಞಾನೋದಯವಾಗ್ತದೆ. ದೇವರ ಪ್ರೀತಿ ನಮಗೆ ಬಹಳ ಮುಖ್ಯ. ಪ್ರೀತಿ ಇಲ್ಲದೆ ಹೋದರೆ ನಾವು 0 ಅಂತ ಹೇಳ್ಬೋದು. ನಾವು ಮಾಡುವಂಥ ಯಾವ ಕೆಲಸ ಕಾರ್ಯಗಳು ಅದು ಒಂದು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ದೇವರ ಪ್ರೀತಿ ಇದೆಯಾ? ಒಳ್ಳೆ ಮನೋಭಾವನೆಯನ್ನು ನಾವು ಹೊಂದಿಕೊಂಡಿದ್ದೇವಾ? ನಮ್ಮ ಮನಸ್ಸು ಒಳ್ಳೆ ರೀತಿಯಲ್ಲಿದೆಯಾ? ಒಳ್ಳೆ ಆಲೋಚನೆಗಳನ್ನು ಮಾಡುತ್ತೇವಾ? ಇತರರಿಗೆ ನಾವು ಗೌರವಿಸುತ್ತೇವಾ? ಇತರರನ್ನು ನಾವು ಒಳ್ಳೆ ಮನಸ್ಸಿನಿಂದ ಅವರೊಟ್ಟಿಗೆ ನಾವು ಮಾತನಾಡುತ್ತೇವಾ? ನಾವು ಇತರರನ್ನು ನೋಡುವಾಗ ಅಥವಾ ನಮ್ಮ ಅಕ್ಕಪಕ್ಕದವರನ್ನು ನಾವು ನೋಡುವಾಗ ನಮ್ಮ ದೃಷ್ಟಿ ಹೇಗಿದೆ? ನಮ್ಮ ಆಲೋಚನೆ ವಿಚಾರಗಳು ಹೇಗಿದೆ? ನಾವು ಅವರೊಟ್ಟಿಗೆ ಮಾತನಾಡುವಾಗ ಯಾವ ಒಂದು ದ್ವೇಷವನ್ನು ಇಟ್ಟುಕೊಂಡು ಅವರ ಹತ್ರ ಮಾತಾಡ್ತಾ ಇದ್ದೇವೆ? ದೇವರ ಪ್ರೀತಿ ಇಲ್ಲದೆ ಹೋದರೆ ನಾವು ಅಜ್ಞಾನಿಗಳು. ನಮಗೆ ಜ್ಞಾನ ಕಡಿಮೆ ಆಗಿದೆಯಾ? ದೇವರ ಹತ್ತಿರ ಬೇಡಿಕೊಂಡ್ರೆ ಖಂಡಿತವಾಗಿಯೂ ಆತನು ಉದಾರವಾಗಿ ಕೊಡುವಂಥವನು. ನಾವು ದೇವರನ್ನೇ ಪ್ರೀತಿ ಮಾಡದೆ ಹೋದಾಗ ನಮಗೆ ಹೇಗೆ ಜ್ಞಾನವನ್ನು ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ? ನಾವು ಮಾಡುವಂಥ ಆಲೋಚನೆಗಳು ಅದು ವಿರುದ್ಧವಾಗಿ ಇರಬಾರ್ದು. ಆದರೆ ವಾಕ್ಯದಲ್ಲಿ ಹೇಳಿದೆ, ನಾವು ಮಾಡುವಂಥ ಆಲೋಚನೆಗಳು ಅದು ದೇವರ ಆಲೋಚನೆ ಅಲ್ಲ. ಆದರೆ ಮನಃಪೂರ್ವಕವಾಗಿ ನಾವು ಏನನ್ನು ಬೇಡುತ್ತೇವೋ, ನಾವು ಏನನ್ನು ಕೇಳಿಕೊಳ್ಳುತ್ತೇವೋ, ಹೃದಯಪೂರ್ವಕವಾಗಿ ನಾವು ಕೇಳುವಾಗ ದೇವರು ಖಂಡಿತವಾಗಿಯೂ ನಮಗೆ ಒದಗಿಸುತ್ತಾನೆ. ಯಾಕೆಂದರೆ ಯೇಸುಸ್ವಾಮಿಯ ಪ್ರೀತಿ ನಮ್ಮಲ್ಲಿರುವಾಗ, ಆತನ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಖಂಡಿತವಾಗಿಯೂ ದೇವರು ತನ್ನ ಪ್ರೀತಿಯ ಮುಖಾಂತರವಾಗಿ ನಮ್ಮ ಎಲ್ಲ ಒಂದು ಆಲೋಚನೆ ವಿಚಾರಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಆತ್ಮವಿಶ್ವಾಸದ ನಂಬಿಕೆಯಿಂದ ನಾವು ಮುಂದೆ ಹೋಗುವಾಗ ನಮ್ಮಲ್ಲಿ ಹುಟ್ಟುವಂಥದ್ದು ಅದು ದೇವರ ಪ್ರೀತಿ. ದೇವರ ಪ್ರೀತಿ ನಮ್ಮಲ್ಲಿರುವುದಾದರೆ ಖಂಡಿತವಾಗಿ ಇನ್ನೊಬ್ಬರು ನಮ್ಮನ್ನು ನೋಡುವಾಗ, ಇನ್ನೊಬ್ಬರು ನಮ್ಮ ಹತ್ತಿರ ಮಾತನಾಡುವಾಗ ಅವರು ಒಂದು ರೀತಿಯಾದಂಥ ಸಂತೋಷವನ್ನು ಅವರು ಅನುಭವಿಸಬಹುದು. ಕ್ರಿಸ್ತನ ಒಂದು ಮನೋಭಾವನೆ ನಮ್ಮಲ್ಲಿ ಅವರು ಕಂಡುಕೊಳ್ಳಬಹುದು. ಈ ರೀತಿಯಾದಂಥ ಒಂದು ಜೀವಿತ ನಮ್ಮದಾಗಿರಬೇಕು ಪ್ರಿಯರೇ. ಈ ಒಂದು ಹೊಸ ವರ್ಷ, ಈ 2020-21 ಪ್ರಾರಂಭದ ತಿಂಗಳಿನಿಂದಲೇ ನಾವು ದೇವರ ಪ್ರೀತಿಯನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಅದನ್ನು ನಾವು ಅನುಭವಿಸಬೇಕು, ಇತರಿಗೂ ಕೂಡ ಅದನ್ನು ಹಂಚುವಂಥವರಾಗಿರಬೇಕು. ಏಕೆಂದರೆ ಕ್ರಿಸ್ತನು ನಮ್ಮಲ್ಲಿರುವುದಾದರೆ, ಕ್ರಿಸ್ತನ ಒಂದು ಪ್ರೀತಿಯ ಒಂದು ಹೃದಯ ನಮ್ಮಲ್ಲಿ ಇರುವುದಾದರೆ ಇತರರೂ ಕೂಡ ಅದನ್ನು ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಉಂಟು. ನಾವು ಆತನ ಒಂದು ಪ್ರೀತಿಯನ್ನು ನಾವು ಹಂಚುವಾಗ ಇತರರು ಅದನ್ನು ನೋಡಿ ಕೇಳಿಸಿಕೊಂಡು ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಅವ್ರು ನಮಗೇನು ಹೇಳ್ತಾರೆ? ನೀನೇ ಸರಿ ಇಲ್ಲ ಅಂತ ಹೇಳಿದ್ಮೇಲೆ, ನೀನು ಮಾಡುವಂಥ ಕೆಲಸ ಕಾರ್ಯಗಳೇ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ನೀನು ಹೇಗೆ ಕ್ರಿಸ್ತನ ಪ್ರೀತಿ ನನಗೆ ಹಂಚಿಕೊಡ್ತೀಯ? ಹೇಗೆ ಕ್ರಿಸ್ತನ ವಾಕ್ಯವನ್ನು ನನಗೆ
ಹೇಳುತ್ತೀಯಾ ಎಂಬುದಾಗಿ ಆ ಒಂದು ವಿರುದ್ಧವಾದಂಥ ಒಂದು ಸಾಕ್ಷಿ ನಮ್ಮದಾಗಿರದೆ ಕ್ರಿಸ್ತನ ಮೇಲಿನ ಪ್ರೀತಿ ನಮಗೆ ಹೊಂದಿಕೊಳ್ಳುವಂಥ ಜ್ಞಾನ, ಅದು ಜ್ಞಾನೋದಯ ಉಂಟಾಗಬೇಕು. ಯಾವ ರೀತಿಯಾದಂಥ ಜ್ಞಾನೋದಯ? ನಾನು ಮಾಡ್ತಾ ಇರುವಂಥದ್ದು ಸರಿನಾ ತಪ್ಪ? ದೇವರ ಒಂದು ಹೆಜ್ಜೆ ಜಾಡಿನಲ್ಲಿ ನಾನು ನಡೀತಾ ಇದ್ದೇನಾ? ದೇವರ ಪ್ರೀತಿಯನ್ನು ನಾನು ಹೊತ್ತುಕೊಂಡು ಮುಂದೆ ಸಾಗ್ತಾ ಇದ್ದೇನಾ? ಈ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದಾದರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಾಗೂ ದೇವರ ಪ್ರೀತಿ ನಿಮ್ಮೆಲ್ಲರನ್ನೂ ಬಲಪಡಿಸಿ ಆಶೀರ್ವಾದ ಮಾಡಲಿ. ಹಾಗೂ ದೇವರ ಪ್ರೀತಿ ನಿಮ್ಮನ್ನು ಬಲಪಡಿಸಿ ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲುವ ಹಾಗೆ ನಿಮ್ಮೊಬ್ಬೊಬ್ಬರನ್ನು ಬಲಪಡಿಸಿ ಆಶೀರ್ವಾದ ಮಾಡಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.